ಎಲ್ಲ ವಿದ್ಯಾರ್ಥಿಗಳು ನಮಸ್ತೆ. ಇವತ್ತು ಗಂಗಾ ನದಿ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ. ಸತೋಪಂತ್ ಎಂಬ ಹಿಮ ಪ್ರವಾಹದಿಂದ ವಿಷ್ಣುಗಂಗಾ, ಧೌಲಿಗಂಗಾ ಎಂಬ ಎರಡು ನದಿಗಳು ಹರಿಯುತ್ತವೆ. ಅವೆರಡು ಸಂಗಮಗೊಳ್ಳುವುದು ವಿಷ್ಣುಪ್ರಯಾಗದಲ್ಲಿ. ವಿಷ್ಣುಗಂಗಾ ಆರಂಭದ ಸ್ಥಾನದ ಬೆಳೆಯಿರುವ ದೇಶದ 4 ಧಾಮಗಳಲ್ಲಿ ಒಂದು ಬದ್ರಿನಾಥ ಎಂಬ ದೇವಸ್ಥಾನವಿದೆ. ಮುಂದೆ ಅಲಕನಂದ ನದಿಯಾಗಿ ಹರಿಯುತ್ತದೆ ಈ ನದಿಯು. ಇಲ್ಲಿಗೆ ನಂದಾಕಿನಿ ನದಿಯು ನಂದಪ್ರಯಾಗದಲ್ಲಿ, ಪಿಂಡಾರ ನದಿಯು ಕರ್ಣಪ್ರಯಾಗದಲ್ಲಿ ಸಂಗಮಗೊಳ್ಳುತ್ತದೆ. ಸೊ ಕೇದಾರನಾಥ ದೇವಸ್ಥಾನದ ಬಳಿ ಇರುವ ಚೋರಾಬಾರಿ ಎಂಬ ಹಿಮ ಪ್ರವಾಹದಿಂದ ಮಂದಾಕಿನಿ ನದಿಯು ಉಗಮಗೊಂಡು ಈ ಅಲಕನಂದ ನದಿಯನ್ನ ರುದ್ರಪ್ರಯಾಗದಲ್ಲಿ ಸೇರುತ್ತದೆ. ಗಂಗೋತ್ರಿ ಎಂಬ ಹಿಮ ಪ್ರವಾಹದಿಂದ ಉಗಮಗೊಂಡಂತ ಭಾಗೀರಥಿ ನದಿಯು ದೇವಪ್ರಯಾಗದಲ್ಲಿ ಅಲಕನಂದ ನದಿಯನ್ನ ಸಂಗಮಗೊಳ್ಳುತ್ತದೆ. ಭಾಗೀರಥಿ ನದಿಗಿರುವಂತಹ ದೇಶದ ಅತ್ಯಂತ ಎತ್ತರದ ಅಣೆಕಟ್ಟು ತೆಹರಿ ಅಣೆಕಟ್ಟು. ಈ ಅಲಕನಂದ ಭಾಗೀರಥಿ ನದಿಯು ಸಂಗಮಗೊಂಡಂತಹ ದೇವಪ್ರಯಾಗದಿಂದ ಮುಂದೆ ಗಂಗಾ ನದಿಯಾಗಿ ಹರಿಯುತ್ತದೆ. ಗಂಗಾ ನದಿಯ ದಂಡೆ ಮೇಲಿರುವಂತಹ ಭಾರತದ ಮೊದಲ ನಗರ ಅಂದರೆ ಋಷಿಕೇಶ. ಇದನ್ನ ಭಾರತದ ಯೋಗ ರಾಜಧಾನಿ ಎಂದು ಕರೆಯುತ್ತಾರೆ. ವಿಷ್ಣು ಪ್ರಯಾಗ, ನಂದಪ್ರಯಾಗ, ಕರ್ಣಪ್ರಯಾಗ, ರುದ್ರಪ್ರಯಾಗ ಹಾಗೂ ದೇವಪ್ರಯಾಗ ಎಂಬ